Hello, welcome back to my YouTube channel Just V2. Today we are exploring one of the India's most powerful historical landmarks, that is Agra Fort, which is located just a few kilometers from the iconic place that is Taj Mahal. This UNESCO World Heritage Site is not just a fort, it is a symbol of the Mughal Empire's strength, beauty and ರಿಚ್ ಹಿಸ್ಟರಿ. ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ಮಹಾನ್ ಮೊಘಲ್ ಚಕ್ರವರ್ತಿ ಅಕ್ಬರ್ ಅವರು ನಿರ್ಮಿಸಿರುತ್ತಾರೆ. ಅನೇಕ ಪೀಳಿಗೆ ಕಾಲ ಇವರು ಒಂದು ರಾಜ್ಯರ ಅರಸನ ರಾಜಧಾನಿ ಆಗಿರುತ್ತೆ. ಅಲ್ಲದೆ ಈ ಒಂದು ಕೋಟೆಯ ಒಳಗಡೆ ಸುಂದರವಾದ ಅರಮನೆಗಳು, ಸಭಾಂಗಣಗಳು ಮತ್ತು ತೋಟಗಳು ಸಹ ಕಂಡುಬರುತ್ತವೆ. ದಿವಾನಿ ಆಮ್, ದಿವಾನಿ ಕಾಸ್ ಎಲ್ಲ ಇಲ್ಲೇ ಕಾಣುತ್ತವೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ಕೊಡ್ತೀವಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ನಾವು ಇವಾಗ ಬಂದಿದ್ದೀವಿ ಆಗ್ರಾ ಫೋರ್ಟು. ಸೊ ಇಲ್ಲಿ ಕ್ಲಾಕ್ ರೂಮ್ ಇದೆ. ಸೊ ಕ್ಲೋಸಿಂಗ್ 5 o'clock ಕ್ಲೋಸ್ ಆಗುತ್ತೆ. ಕ್ಲಾಕ್ ರೂಮ್ ಇದು ನಿಮ್ಮದು ಲಗೇಜ್ ಏನಾದರೂ ಏನಿದ್ರೆ. ಸೊ ಇದು ಟಿಕೆಟ್ ಕೌಂಟ್ರು. ಸೊ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದಕ್ಕೆ 4:40 ಕ್ಲೋಸ್ ಆಗುತ್ತೆ. ಸೊ 5 o'clockವರೆಗೂ ಇದು ಆಫ್ಲೈನ್ ಟಿಕೆಟ್ ಕೊಡ್ತಾರೆ. ಇಂಡಿಯನ್ಗೆ 40 rupees ಇದೆ ನೋಡಿ. ಫಾರಿನ್ ಟೂರಿಸ್ಟು 550. ಟೈಮಿಂಗ್ ಬಂದ್ಬಿಟ್ಟು 5 o'clock ಕ್ಲೋಸ್ ಆಗುತ್ತೆ. ಸೊ 2 ಟಿಕೆಟ್ಸ್ ತೊಗೊಂಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಆಗ್ರಾ ಫೋರ್ಟ್ಗೆ. ಆಗ್ರಾ ಫೋರ್ಟಲ್ಲಿದ್ದೀವಿ. ಸೊ ಇದು ಸಹ ಇಲ್ಲೆಲ್ಲ ಮೊಸಳೆಗಳು ಬಿಡ್ತಿದ್ರು. ಮೊಸಳೆ ಬಿಡ್ತಿದ್ರಾ? ಮೊಸಳೆ ಯಾಕೆ ಬಿಡ್ತಿದ್ರು? ಶತ್ರುಗಳು ಬಂದ್ರೆ ಅವ್ರ ರಿವರ್ ನೀರೆಲ್ಲ ಇಲ್ಲಿ ನೀರು ಇರ್ತಿದ್ರಲ್ಲ, ನೀರು ಕ್ರಾಸ್ ಮಾಡಿ ಜಲಚರ ಪ್ರಾಣಿಗಳು ಅಂದರೆ ವಿಷಕಂಟಕಗಳನ್ನ ಇಲ್ಲಿ ಬಿಡ್ತಿದ್ರಿ. ಒನ್ ಸೈಡ್ ಟೈಗರ್ಸ್ ಇರ್ತಿದ್ರು. ಸೊ ಎಲ್ಲ ಪ್ರೊಹಿಬಿಟೆಡ್, ಇಲ್ಲಿ ಹಾಕಿದ್ರೆ ಎಲ್ಲ ಯಾವುದೇ ಥಿಂಗ್ಸ್ಗಳು ಇಲ್ಲ ಈ ಥರ. ನಾವು ಪೂರ್ತಿ ಅರ್ಜೆಂಟಲ್ಲಿ ಬಂದ್ವಿ. ಲಾಸ್ಟ್ ಇನ್ನೊಂದು 20 minutesಲ್ಲಿ ಕ್ಲೋಸ್ ಆಗುತ್ತೆ. ಇದು ಎಂಟ್ರಿ ಕ್ಲೋಸ್ ಆಗುತ್ತೆ. ಒಳಗಡೆ ನೋಡ್ಬೋದು, ಏನು ಪ್ರಾಬ್ಲಮ್. 5 ಗಂಟೆ ಒಳಗಡೆ ಬಂದು. ಸೊ ಆಲ್ಸೋ ಚೆಕಿಂಗ್ ಇರುತ್ತೆ, ಜೆಂಟ್ಸು ಮತ್ತು ಲೇಡೀಸ್ ಸಪ್ರೇಟಾಗಿ. ಎಲ್ಲ ಇದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಎಲ್ಲಿ ಗಾರ್ಡನ್ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇದೆಲ್ಲ ಫ್ರಿಕ್ಷನ್ಸ್ ಇದಾಗಲಿ ಅಂತಂದರೆ ಜಾರಬಾರ್ದು ಅಂತ. ಮತ್ತು ಹಾಗೆ ಅವಾಗಿನ ಕಾಲದಲ್ಲಿ ಆನೆಗಳು ಮತ್ತು ಪ್ರಾಣಿಗಳನ್ನೆಲ್ಲ ಏನಾದರೂ ಸಾಕಿಸ್ಬೇಕಂದ್ರೆ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಸ್ಕಿಡ್ ಆಗಬಾರ್ದು ಅಂತ ನೋಡಿ ಈ ಥರ ಫ್ರಿಕ್ಷನ್ ಮಾಡಿ ಸ್ವಲ್ಪ ರಫ್ ಸರ್ಫೇಸ್ ಥರ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮೊಘಲರ ಒಂದು ರಾಜಮನೆತನಕ್ಕೆ ಸೇರಿದ್ದು ಆಗ್ರಾ ಫೋರ್ಟು. ಸೊ ಇದು ಕಂಪ್ಲೀಟಾಗಿ ರೆಡ್ ಸ್ಯಾಂಡ್ ಸ್ಟೋನಿಂದನೇ ಕಟ್ಟಿಸಿದ್ದಾರೆ. ಆಲ್ಮೋಸ್ಟ್ ದೆಹಲಿಯಲ್ಲಿರೋ ಲಾಲ್ ಕಿಲ್ಲಾ ಥರ ಇದು ಸಹ. ಇದು ಎಮ್ಮೆಗಳು ಈಗ ಮೇನ್ ಎಂಟ್ರೆನ್ಸ್ ಇಂದ ಮೊಸಳೆಗಳಿಂದ, ಹುಲಿಯಿಂದ ಮತ್ತೆ ಸೋಲ್ಜರ್ಸ್ ಇಂದ ಎಸ್ಕೇಪ್ ಆಗಿ ಎಮ್ಮಿ ಒಳಗೆ ಬಂದ್ರು. ಅಂದ್ರೆ ಅಲ್ಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಇರ್ತಿದ್ವು. ಓಕೆ ಅಂದ್ರೆ ಅದಕ್ಕೆ ಸ್ಲೋಪ್ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿ ಸ್ಲೋಪ್ ಮಾಡಿದ್ದಾರೆ. ಇದು ಅಂದರೆ ಯಾರಾದರೂ ಶತ್ರುಗಳು ಬಂದರು, ಸೊ ಇಲ್ಲಿ ಮೇಲ್ಗಡೆಯಿಂದ ಕಲ್ಲು ಅದು ಬೇರೆ ಇದೇ ಕಲ್ಲ. ಇದು ಮೊಘಲರಲ್ಲಿ ಬರುವ ಅಕ್ಬರ್, ಹುಮಾಯೂನ್, ಜಹಾಂಗೀರ್, ಔರಂಗಜೇಬ್ ಎಲ್ಲ ರಾಜರುಗಳ ಕಾಂಟ್ರಿಬ್ಯೂಷನ್ ಈ ಕೋಟೆಯಲ್ಲಿದೆ. ಸೊ ಅಷ್ಟು ರಾಜರುಗಳು ಸಹ ಈ ಕೋಟೆಯಲ್ಲಿ ಕೊಡುಗೆ ಇದೆ.
ಹಾಂ ಹೌದು, ಆಲ್ಮೋಸ್ಟ್ ಎಲ್ಲರೂ ಎಕ್ಸಿಟ್ ಆಗ್ತಾ ಇದ್ದಾರೆ. ಇವಾಗ ಎಂಟ್ರಿ ಯಾರೂ ಆಗಲ್ಲ, ಯಾಕಂದ್ರೆ 5 ಗಂಟೆಗೆ 4:45 ಕರೆಕ್ಟಾಗಿ ಅದೇ ಟೈಮಿಗೆ ತೊಗೊಂಡಿದ್ದೀವಿ. ಸೊ ಇದು ನೋಡ್ತಾ ಇದ್ರಲ್ಲ ಜಹಾಂಗೀರ್ನ ಬಾತ್ ಟಬ್. ಇದು ಮೊದಲು ಅಕ್ಬರ್ ಪ್ಯಾಲೇಸಲ್ಲಿ ಸಿಕ್ಕಿತ್ತು, ಆಮೇಲೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನು ತಂದಿಟ್ಟು ಇಲ್ಲಿಟ್ಟಿದ್ದಾನೆ. ಆ್ಯಂಡ್ ದಿಸ್ ಈಸ್ ಕಾರ್ವ್ಡ್ ಫ್ರಮ್ ಸಿಂಗಲ್ ಸ್ಟೋನ್, ಮೊನೋಲಿಥಿಕ್ ಸ್ಟೋನ್. 8 feet ಡಯಾಮೀಟರ್ ಆ್ಯಂಡ್ 5 feet ಹೈಟ್. ಇದರಲ್ಲೇ ಅವನು ಸ್ನಾನ ಮಾಡ್ತಿದ್ದ. ಮೊದಲು ಇದು ಒಳಗಡೆ ಇತ್ತು, ಆಮೇಲೆ ಡ್ಯಾಮೇಜಸ್ ಮತ್ತು ಎಲ್ಲ ಜನ ನೋಡ್ಬೇಕಂತ ಇದನ್ನ ತಂದು ಹೊರ ಗಾರ್ಡಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಜಹಾಂಗೀರ್ ಪ್ಯಾಲೇಸ್. ಬನ್ನಿ ಒಳಗಡೆ ಹೋಗೋಣ. ಇದೆಯಲ್ಲ, ಇದು ಯಾವ ಪ್ಯಾಲೇಸ್? ಜಹಾಂಗೀರ್ ಪ್ಯಾಲೇಸ್. ನೋಡಿ, ಈ ಕಡೆ ಸೈಡು ಗಾರ್ಡನ್ ಇದೆ, ಈ ಕಡೆ ಸೈಡ್ ಸಹ ಗಾರ್ಡನ್ ಇದೆ. ಅಕ್ಬರ್ ಮತ್ತು ಜಹಾಂಗೀರ್ ಇಬ್ಬರಿಗೂ ರೆಡ್ ಸ್ಯಾಂಡ್ ಸ್ಟೋನ್ ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅಕ್ಬರ್ ಮತ್ತೆ ಇಬ್ಬರಿಗೂ ರೆಡ್ ಸ್ಯಾಂಡ್ ಸ್ಟೋನ್ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಅವ್ರ ಮುಸ್ಲಿಮ್ಗೆ ರೆಡ್ ಸ್ಯಾಂಡ್ ಸ್ಟೋನ್ ಅಂದ್ರೆ ಡಬಲ್ ಡೋಮ್ ಸ್ಟ್ರಕ್ಚರ್ ಅಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ವೇಸ್ಟೇಜ್ ಏನಾದರೂ ವಾಟ್ರ್ ಇರ್ತಲ್ಲ, ಮಳೆ ಬಂದದೆಲ್ಲ ವೇಸ್ಟ್ ವಾಟರ್ ಟ್ಯಾಂಕು. ಸೊ ಡ್ರೈನೇಜ್ ಸಿಸ್ಟಮ್ ಥರ. ಸೊ ಇಲ್ಲಿ ಬಂದು ಇದ್ರ ಮೂಲಕ ಇಲ್ಲಿ ಬೀಳ್ತಾ ಇತ್ತು. ಇದು ಬಂದು ಡ್ರೈನೇಜ್ ಸಿಸ್ಟಮ್. ಸೊ ಇದು ಜಹಾಂಗೀರ್ ಮಹಲ್ ಅಲ್ಲ. ಸೊ ಇದು ವೈಟ್ ಮಾರ್ಬಲ್ಸಾ? ಸೊ ಇಲ್ಲಿ ಸಹ ಸ್ವಲ್ಪ ವೈಟ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ವೈಟ್ ಮಾರ್ಬಲ್ಸ್ ಜೊತೆಗೆ ರೆಡ್ ಸ್ಟೋನ್. ಇಲ್ಲಿ ನೋಡಿ, ಎರಡೂ ಇದೆ ಮಿಕ್ಸು, ರೆಡ್ ಸ್ಯಾಂಡ್ ಸ್ಟೋನು ಮತ್ತು ವೈಟ್ ಮಾರ್ಬಲ್ಸ್ ಇದೆ. ಇಲ್ಲಿ ನೋಡಿ, ಇದು ಆಗ್ರಾ ಫೋರ್ಟಲ್ಲಿ ಇದ್ದೀವಿ ಈಗ. ಇಲ್ಲಿಂದನೇ ತಾಜ್ ಮಹಲ್ ಕಾಣಿಸುತ್ತೆ ನೋಡಿ. ನದಿ ಆ್ಯಂಡ್ ಫೋರ್ಟ್ದೆಲ್ಲ ವಾಲ್ಸ್. ಇದು ಶಾಜಹಾನ್ನ ರೂಮ್ ಆಗಿತ್ತು. ಈ ಆಗ್ರಾ ಫೋರ್ಟಲ್ಲಿ ಫಸ್ಟ್ ಇದು ಅವನಿಗೆ ವೈಟ್ ಮಾರ್ಬಲ್ ಇಷ್ಟ ಇದ್ದಿದ್ದರಿಂದ ಪೂರಾ ಇದನ್ನು ವೈಟ್ ಮಾರ್ಬಲ್ ಚೇಂಜ್ ಮಾಡಬೇಕಂತ ಟ್ರೈ ಮಾಡಿದ. ಸೊ ಟ್ರೈ ಮಾಡಿದ್ರಲ್ಲಿ ಇದೆ ಫಸ್ಟ್ ಅನ್ನ. ಈ ಕಡೆ ಸೈಡ್ ವೈಟ್ ಮಾರ್ಬಲ್ ಬಿಲ್ಡಿಂಗ್ ಇದೆ, ಈ ಕಡೆ ಸೈಡ್ ನೋಡ್ಬೋದು ವೈಟ್ ಮಾರ್ಬಲ್ ಬಿಲ್ಡಿಂಗ್. ಜಹಾಂಗೀರ್ ಪ್ಯಾಲೇಸ್ ಎರಡು ಮಿಡಲಲ್ಲಿದೆ. ಒಂದು ರೂಮ್ ಆ್ಯಂಡ್ ಸೈಡ್ ಎರಡು ಸಣ್ಣ ಸಣ್ಣ ರೂಮ್ ಇದ್ದಾವೆ. ಆ್ಯಂಡ್ ಇನ್ನೊಂದು ಏನಂದ್ರೆ ಅದ್ಭುತ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ನಿಮ್ಮ ಯಾರು ಕೇಳಿಸ್ಕೊತಿರ್ತಾರಲ್ಲ ಅಲ್ಲಿ ನಿಂತಿದ್ದಾರೆ ನೋಡ್ರಿ, ಅಲ್ಲಿವರೆಗೂ ಕೇಳಿಸುತ್ತೆ.
ಮಾತಾಡಿದ್ರೆ Can you hear? मेरा आवाज सुन रहा है क्या? आप कहाँ से हो भाई? ओके योर फ्रेंड ನೋಡ್ಬೋದು ಅವನು ಮೇ ಬಿ ಶಹಜಹಾನ್ ಎಲ್ಲ ಅವನ ಇಷ್ಟವಾದ ಕಲೆಗಳನ್ನ ಇಲ್ಲೆಲ್ಲ ಇಷ್ಟವಾದ ಕಲೆಗಳನ್ನ ಹಾಕಿದ ಬಟ್ ಎಲ್ಲ ಹೋಗಿದೆ. ಮೇ ಬಿ ಬ್ರಿಟಿಷರು ತಗೊಂಡೋಗಿರ್ಬೋದು ಇದನ್ನು. ಕಡೆ ಎಂಟ್ರಿ ಆದ್ವಿ. ಅದು ಫುಲ್ ರೆಡ್ ಸ್ಟ್ಯಾಂಡ್ ಸ್ಟೋನ್ ಇಂದ ಮಾಡಿದಾರಂತೆ. ಸೊ ಇಲ್ಲಿ ವೈಟ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಸೊ ಇವಾಗ ನೋಡ್ತಾ ಇದ್ರಲ್ಲ, ಇದು ಕಾಸ್ ಮಹಲ್ ಅಂತ. ಕಾಸ್ ಮಹಲ್ ಅಂದರೆ ಇದು ಅಂಗೂರಿ ಬಾಗ್ ಇದ್ದಲ್ಲ, ಅಂಗೂರಿ ಬಾಗನ ಒಂದು ಹಿಂಭಾಗದಲ್ಲಿದೆ. ಸೊ ಇದು ಮೊಘಲ್ ಚಕ್ರವರ್ತಿ ಶಹಜಹಾನ್ ಅವರು 1631ರಿಂದ 1640 ಅವಧಿಯಲ್ಲಿ ನಿರ್ಮಿಸ್ತಾರೆ. ಸೊ ಇದು ಸಂಪೂರ್ಣವಾಗಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿತವಾಗಿರುತ್ತೆ ಮತ್ತು ಸ್ವಲ್ಪ ಅಲ್ಲಲ್ಲಿ ಕೆಂಪು ಮರಳುಗಲ್ಲಿನಿಂದ ಕೋಟೆಯೊಳಗೆ ವಿಶಿಷ್ಟವಾಗಿ ಕಾಣುತ್ತದೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಳಗಡೆ ನೀರು ಬಿಡ್ತಾಯಿದ್ರು. ನೀರು ಬಿಟ್ಟು ಏನಿರುತ್ತಪ್ಪ ಅಂದರೆ ಜಲಚರ ಪ್ರಾಣಿಗಳು, ವಿಷಕೊಂಡ ಜಂತುಗಳನ್ನು ಇದರಲ್ಲಿ ಬಿಡ್ತಿದ್ರು. ಬೇರೆಯವ್ರು ಯಾರಾದರೂ ಬೇರೆ ರಾಜ್ಯದವರು ಅಟ್ಯಾಕ್ ಮಾಡಿದ್ರು, ಶತ್ರು ರಾಜ್ಯದವರು, ಸೊ ಅವಾಗ ಅದನ್ನು ದಾಟೆ ಕ್ರಾಸ್ ಮಾಡಬೇಕಾಗಿತ್ತು. ಇದನ್ನು ದಾಟ್ಕೊಂಡೆ. ಸೊ ಅಂಥ ಟೈಮಲ್ಲಿ ನೀರು ಬಿಟ್ಟು ಅಲ್ಲಿ ಮೊಸಳೆಗಳು, ವಿಷ ಜಂತುಗಳು, ಹಾವುಗಳನ್ನು ಬಿಡ್ತಾಯಿದ್ರು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಶಹಜಹಾನ್ ಖಾಸಗಿ ಅರಮನೆ ಅರಂಗಾಯಿ ಮುಹಾಲ್. ಅವರು ಒಂದು ನೆಚ್ಚಿನ ಪುತ್ರಿಯರಾದ ಜಹಾನಾರ ಮತ್ತು ರೋಷನಾರ ಅವರ ವಾಸಸ್ಥಾನವಾಗಿತ್ತು. ಏನು ನೋಡ್ತಾ ಇದ್ರಲ್ಲ ಇದರಲ್ಲಿ, ಇದು ಏನಪ್ಪ ಅಂದರೆ ವಿಶೇಷತೆ, ಯಮುನಾ ನದಿ ಮತ್ತು ತಾಜ್ ಮಹಲ್ನ ಸುಂದರ ದೃಶ್ಯವನ್ನು ಇಲ್ಲಿಂದ ನೀವು ನೋಡ್ಬೋದಾಗಿರುತ್ತದೆ. ನೋಡಿರಿ, ಅಲ್ಲಲ್ಲಿ ನಿಮಗೆ ಎಲ್ಲ ಖಾಲಿ ಕಾಣಿಸ್ತಾ ಇದೆಲ್ಲ, ಅಲ್ಲಿ ಮಧ್ಯದಲ್ಲಿ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಅವರ ಸುಪುತ್ರಿಯವರ ಒಂದು ಕೊಠಡಿಗಳು ಇದಾಗಿರುತ್ತದೆ. ಜಹಾನಾರ ಬೇಗಂ ಅಂದರೆ ಅವ್ರ ಮನೆ ರೂಮ್ ಆಗಿತ್ತು. ಅಲ್ಲಿ ಪಕ್ಕದಲ್ಲಿ ಅವ್ರ ಅಕ್ಕರ್ದು, ಯಾರು ಅಕ್ಕರ ಹೆಸರು? ಸೊ ಇದು ಜಹಾನಾರ ರೂಮ್ ಇದಾಗಿತ್ತು. ಜಹಾನಾರ ಅವ್ರ ಮಗಳ ರೂಮ್ ಇದೆ. ಎಲ್ಲಕ್ಕಿಂತ ಸಣ್ಣ ರೂಮ್ ಇದೆ. ರೋಷನರ್ ಬೇಗಂ ಅವ್ರ ಅಕ್ಕ ಆ ಕಡೆ ಪಕ್ಕದಲ್ಲಿ ಇತ್ತೆ. ಇದು ಶಹನಾರ, ಸಾರಿ ಯಾರು? ಶಹನಾರ್. ಸೊ ಇದು ಜಹಾನಾರ ಬೇಗಂ. ಸೊ ನೋಡಿ ಇಲ್ಲೆಲ್ಲ ವೈಟ್ ಮಾರ್ಬಲ್ಸ್ ಇಂದಾನೆ ಮಾಡಿದ್ದಾರೆ. ಇದ್ರ ಮಿಡಲ್ ಅಲ್ಲಿ ಕಾಸ್ ಮಾಲ್ ಇದೆ. ಅಂದ್ರೆ ಆ ಕಡೆ ಫಸ್ಟ್ ಅವ್ರ ಅಕ್ಕದ್ದು ಮೊದಲು, ಮಧ್ಯದಲ್ಲಿ ಕಾಸ್ ಮಾಲ್, ಇಲ್ಲಿ ಅವ್ರ ಕೊನೆ ತಂಗಿ ರೂಮ್. ಸೊ ಇದು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಕಾಸ್ ಮಹಲ್ ಅಂತಾರೆ. ಕಾಸ್ ಮಹಲ್ ಅಂದರೆ ಏನಪ್ಪ ಅಂದರೆ ಚಕ್ರವರ್ತಿಯವರು ವಿಶ್ರಾಂತಿ ಮಾಡ್ತಿರುವಂಥ ಒಂದು ಸ್ಥಳ ಆಗಿರುತ್ತೆ. ಇದ್ರ ಪಕ್ಕದಲ್ಲೇ ಅವ್ರ ಪುತ್ರಿಯರಾದ ಜಹಾನಾರ್ ಮತ್ತು ರೋಷನಾರ ಅವರ ರೂಮ್ಗಳನ್ನು ನೋಡಿದ್ರೆ ಇದಕ್ಕಿಂತ ಮುಂಚೆ ಕ್ಲಿಪ್ಪಲ್ಲಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಅರಮನೆಯ ಪಕ್ಕದಲ್ಲಿರೋ ಮಂಟಪಗಳು ಏನಿದೆಯಲ್ಲ, ಮೇಲ್ಛಾವಣಿ ಮೊದಲು ಚಿನ್ನದ ಲೇಪನ ಇರ್ತದಂತೆ. ಇವಾಗ ಅದು ಹಾಳಾಗಿದೆ. ಮತ್ತು ಇದು ಬಂದುಬಿಟ್ರೆ ಇದರ ಲೊಕೇಶನ್ ಏನಪ್ಪ ಅಂತಂದರೆ ಇದ್ರ ಮುಂದೆನೇ ಅಂಗೂರಿ ಬಾಗ್ ಇದೆ. ಇದು ಇನ್ನೊಂದು ಇಸ್ಲಾಮಿಕ್ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪದ ಪ್ರಭಾವವನ್ನು ನೀವು ಡಿಸೈನ್ ಹೂವಿನ ಒಂದು ರೂಪದಲ್ಲಿ ಕೆತ್ತಿದ್ದಾರೆ. ಮತ್ತು ಇದು ಸಂಪೂರ್ಣವಾಗಿ ಬಿಳಿ ಅಮೃತ ಶಿಲೆಗಳಿಂದ ಮಾಡಲ್ಪಟ್ಟಿದೆ. ಇದರ ನಿರ್ಮಾಣ ಬಂದ್ಬಿಟ್ಟು 1631ರಿಂದ 1640 ನಡುವೆ ಇದನ್ನು ನಿರ್ಮಿಸಿರುತ್ತಾರೆ. ಸೊ ನೀವೇನು ನೋಡ್ತಾ ಇದ್ರಲ್ಲ, ಇದು ಅಂಗೂರಿ ಬಾಗ್ ಅಂದರೆ ದ್ರಾಕ್ಷಿ ತೋಟ. ಇದನ್ನು ಶಹಜಹಾನ್ 1637ರಲ್ಲಿ ನಿರ್ಮಿಸುತ್ತಾರೆ. ಇದು ಏನಪ್ಪ ಅಂದರೆ ಇಸ್ಲಾಮಿಕ್ ಶೈಲಿಯ ಚಾರ್ಬಾಗ್ ಅಂದರೆ 4 ವಿಭಾಗಗಳ ಉದ್ಯಾನ ಮಾದರಿಯಲ್ಲಿ ಈ ಉದ್ಯಾನವನ್ನು ನಿರ್ಮಿಸ್ತಾರೆ. ಇದರ ವಿಶೇಷತೆ ಇನ್ನೊಂದು ಏನಪ್ಪ ಅಂದರೆ ಈ ಮಣ್ಣು ಏನಿರುತ್ತಲ್ಲ, ಇದು ಅಪ್ಪಟ ಕಾಶ್ಮೀರದಿಂದ ಮಣ್ಣನ್ನು ಇದನ್ನ ತರಿಸ್ಕೊಂಡಿರ್ತಾರಂತೆ. ಸೊ ಇದು ಈಶಾನ್ಯ ಮೂಲೆಯಲ್ಲಿ ರಾಯಲ್ ಮಹಿಳೆಯರಿಗಾಗಿ ಹಮ್ಮಾಮ್ಗಳನ್ನು ಮಾಡ್ತಿದ್ದಂತೆ. ಹಮ್ಮಾಮ್ ಅಂದರೆ ಸ್ನಾನದ ಮನೆ, ಇದರಿಂದ ತರಿಸ್ಕೊಂಡಿರೋದಂತೆ ಈ ಮಣ್ಣು. ಅದರ ಒಂದು ವಿಶೇಷತೆ ಇದಾಗಿದೆ. ಸೊ ಇದು ಮತ್ತು ಒಂದು ರಾಯಲ್ ಮಹಿಳೆಯರ ಒಂದು ಏನಪ್ಪ ಅಂದರೆ ಅವರು ಮಹಿಳೆಯರ ಒಂದು ವಾಸಸ್ಥಾನ ಇದಾಗಿರುತ್ತಂತೆ. ಕಾಸ್ ಮಹಲ್ ಗೋಲ್ಡ್ ವರ್ಕ್ ಮೊದಲಿತ್ತಂತೆ ಇದೆಲ್ಲ ಕಾಸ್ ಮಹಲಲ್ಲಿ. ಜಹಾಂಗೀರ್ ಚೈನ್ ಆಫ್ ಜಸ್ಟಿಸ್. ಸೊ ನೀವು ನೋಡ್ತಾ ಇದ್ರಲ್ಲ, ಈ ಒಂದು ಗೋಪುರವನ್ನು ಶಹಜಹಾನ್ ಅವರು ತಮ್ಮ ಹೆಂಡತಿಗೋಸ್ಕರ ನಿರ್ಮಿಸಿರುತ್ತಾರೆ. ಇದೇ ಮುಸ್ಮಾನ್ ಬುರ್ಜ್ ಅಂತ. ಸೊ ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಔರಂಗಜೇಬು ತನ್ನ ತಂದೆ ಶಹಜಹಾನ್ ಅವ್ರನ್ನ ಕೊನೆಯ ದಿನಗಳಲ್ಲಿ ಇದೇ ಒಂದು ಗೋಪುರದಲ್ಲಿ ಬಂದಿ ಮಾಡಿರುತ್ತಾರೆ.
ಸೊ ಅವರು ಈ ಬಂದಿ ಮಾಡಿರ್ತಾರೆ, ಇದೆಲ್ಲೇ ಅವರು ಜೀವನ ಎಲ್ಲ ಕಳೀತಾರೆ. ಇದು ಜಾಗದಲ್ಲಿ ನಮಾಜ್ ಮಾಡ್ತಿರ್ತಾರೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಿಮ್ಗೆ ಎಷ್ಟು ನೀಟಾಗಿ ಫ್ಲವರ್ ಡಿಸೈನಲ್ಲೆಲ್ಲ ಕಾರ್ವಿಂಗ್ಸ್ ನೋಡಿ ಎಷ್ಟು ಡಿಸೈನ್ ನೀಟಾಗಿ ಮಾಡಿದ್ದಾರೆ. ಮತ್ತು ಇದು ಕಂಪ್ಲೀಟಿಗೆ ಒಂದು ಗೋಪುರ ವೈಟ್ ಮಾರ್ಬಲ್ಸಿಂದ ನಿರ್ಮಿಸಿರುತ್ತಾರೆ. ಸೊ ಇದು ಒಂದು ವಿನ್ಯಾಸ ಬಂದ್ಬಿಟ್ಟು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿರುತ್ತಾರೆ. ಸೊ ಇಲ್ಲಿಂದನೇ ಶಹಜಾನ್ ಅಂದರೆ ಶಹಜಾನ್ ಏನು ಮಾಡ್ತಾರೆ, ತಾಜ್ ಮಹಲ್ನ ಡೈಲಿ ನೋಡ್ತಾನೆ ಇರ್ತಾರಂತೆ. ಸೊ ಕೊನೆಯ ಮೂಮೆಂಟಲ್ಲಿ ಔರಂಗಜೇಬನು ಎಲ್ಲೂ ಹೋಗ್ಲಾರ್ದಂಗೆ ಇದೇ ಒಂದು ಗೋಪುರದಲ್ಲಿ ಕಟ್ಟಾಕ್ಬಿಟ್ಟಿರ್ತಾರಂತೆ. ಸೊ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಚೆನ್ನಾಗಿ ಕಾರ್ವಿಂಗ್ಸ್ ಎಲ್ಲ ಇದೆ ವೈಟ್ ಮಾರ್ಬಲ್ಸಿಂದ. ಓಕೆ, ನಾನು ಅಲ್ಲಿ ನೋಡೋಣ. ಅಲ್ಲಿ ಕಾನಿಕ್ ಸ್ಟೋನ್, ಇದು ಜಹಾಂಗೀರ್ನ ಕುರ್ಚಿನೂ ಅಂತ ಹೇಳ್ಬೋದು. ಇದು ಜಹಾಂಗೀರ್ನ ಕುರ್ಚಿ. ಇದನ್ನು ಅಕ್ಬರ್ ಅವ್ನ ಸಣ್ಣ ಜಹಾಂಗೀರ್ಗೋಸ್ಕರ ಬಂದುಬಿಟ್ಟು ಅಕ್ಬರ್ ಅವ್ನ ಸಣ್ಣ ಜಹಾಂಗೀರ್ ಸಲುವಾಗಿ ತಂದಿದ್ದಾನೆ. ಆ್ಯಂಡ್ ಇಲ್ಲಿ 75% ನಮ್ಗೆ ಹೋಲಕ್ಕೆ ಅಲವೇ ಇಲ್ಲ, ಸ್ವಲ್ಪ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಶೀಶ್ ಮಹಲ್ ಅವ್ರ ಮಿರರ್ ಪ್ಯಾಲೇಸ್ ಸಹ ಇದೆ. ಅದು ಓನ್ಲಿ 26 ಜನವರಿ ಓಪನ್ ಇರುತ್ತೆ. ಆ್ಯಂಡ್ ಯಾರಾದರೂ ಭಾಳ ಇಂಪಾರ್ಟೆಂಟ್ ಗೆಸ್ಟ್ ಬಂದರೆ ಅವಾಗ ಮಾತ್ರ ಓಪನ್ ಮಾಡ್ತಾರೆ. ಸೊ ನಾವೀಗ ಹೋಗ್ತಿದ್ದೀವಿ. ಆ ಕಡೆ ಹೋಗಿ ನೋಡೋಣ ತಾಜ್ ಮಹಲ್ ಹೇಗೆ ಕಾಣಿಸುತ್ತೆ ಅಂತ ಅಲ್ಲಿಂದ. ಇದನ್ನು ಇಲ್ಯೂಷನ್ ಕೂಡ ಅಂತ ಕರಿಬೋದು. ಇದು ಮೀನಾ ಬಜಾರ್. ಅದೇ ಇಲ್ಲಿ ಮೊದಲೆಲ್ಲ ಮೀನಾ ಹತ್ರ ಎಲ್ಲ ಫಿಶ್ ಮಾರ್ಕೆಟ್ ನಡೀತಿತ್ತಂತ ಇಲ್ಲೆಲ್ಲ, ಅದಕ್ಕೆ ಇದಕ್ಕೆ ಮೀನಾ ಬಜಾರ್ ಮೀನಾ ಮಸೀದಿ ಮೀನಾ ಬಜಾರ್. हंसी पर मैं मर ही ना जाऊं. हाँ ಓಕೆ. ಅಲ್ಲ ಹೂವಿನ ಹಾರ ಇವು ಹಾಕ್ಲಿಕ್ಕೆ ತಾಜ್ ಮಹಲ್ ಅಲ್ಲಿ ಶಹಜಾನ್ ಮಗ ಜಹಾಂಗೀರ್. ಹಾಂ, ಯಾಕೆ ಹೇಳ ಯಾಕ ಹಾಂ. ಅವರ ಮತ್ತು ಔರಂಗಜೇಬ ದಿವಾನಿ ಖಾಸ್. ಇದು ದಿವಾನಿ, ಇದು ಆರ್ಡಿನರಿ ರಾಜರ ಆಳ್ವಿಕೆಯಲ್ಲಿದ್ದ ಜನರ ಕಷ್ಟಗಳನ್ನು ಎಲ್ಲ ಬಂದು ನೋಡ್ಕೊಂಡಿದ್ರು. ಇದೆಲ್ಲ ಅಲ್ಲಿ ರಾಜ ಕೂತ್ಕೊಳ್ತಿದ್ದ ಮೇಲೆ, ರಾಜ ಮೇಲೆ ಕೂತಿಲ್ಲ. ಓಕೆ, ಇಲ್ಲಿ ಎಲ್ಲ ಜನ ಬಂದು ಕೂತಿದ್ರು, ಅವ್ರದ್ದು ಏನು ಕಷ್ಟ ಎಲ್ಲ ಹೇಳ್ತಿದ್ರು. ಆ್ಯಂಡ್ ಇಲ್ಲೇ ಎಲ್ಲೋ ಎಕ್ಸಿಟ್ ಗೇಟ್ ಇದೆ, ಅಲ್ಲಿ ಎಕ್ಸಿಟ್ ಗೇಟ್ ಇದೆ, ಅಲ್ಲಿಂದ ಹೊರಗಡೆ ಹೋಗ್ತಿದ್ರು. ಹೊರಗಡೆಯಿಂದನೇ ಬಂದು ಇಲ್ಲೇ ಕುಳಿತುಕೊಂಡು ಅವ್ರದ್ದೆಲ್ಲ ಪ್ರಾಬ್ಲಮ್ಸ್ನ ರಾಜ ಸಾಲ್ವ್ ಮಾಡ್ತಿದ್ದ. ಆ್ಯಂಡ್ ಹೊರಗಡೆಯಿಂದನೇ ಜನ ಹೋಗ್ತಿದ್ರು. ಸೊ ಇದು ಬಂದುಬಿಟ್ಟು ದಿವಾನಿ ಆಮ್ ಜನರ ಸಲುವಾಗಿ ಕಟ್ಟಿರೋದು ದಿವಾನ್ ಎ ಆಮ್. ದಿವಾನಿ ಎ ಆಮ್ ಸಾರ್ವಜನಿಕರ ಸಭೆ ಸಮಾರಂಭಗಳು ಅಥವಾ ಕುಂದುಕೊರತೆಗಳನ್ನು ವಿಚಾರಿಸುತ್ತಿರುವ ಒಂದು ಸಭಾಂಗಣ ಇದು. ಸೊ ಇಲ್ಲಿ ಇದೆಯಲ್ಲ, ಇದು ಬಂದ್ಬಿಟ್ಟು ಜಾನ್ ರಸಲ್ ಕಾಲಿನ್ಸ್ ಗ್ರೇವ್ ಅಂತೆ. ಏನಿದು? ಬ್ರಿಟಿಷ್ ಅಧಿಕಾರಿಯೊಬ್ಬರ ಸಮಾಧಿ ಇದು. ಬ್ರಿಟಿಷ್ ಅಧಿಕಾರಿಯ ಸಮಾಧಿ ಇದಾಗಿದೆ.